ಓಂ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೆ ಅಸ್ತ್ವಲಂಬೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಒಂದು ಸಂಚಿಕೆಯಲ್ಲಿ ಗೃಹ ಸಮಸ್ಯೆಗೆ ಮತ್ತು ಸಾಮಾನ್ಯವಾಗಿ ಕಾಡ್ತಕ್ಕಂಥ ಸಮಸ್ಯೆ, ಹಣಕಾಸಿನ ಸಮಸ್ಯೆಗಳಿಗೆ, ಆ ಒಂದು ಸಮಸ್ಯೆಗಳು ಎಲ್ಲ ಮನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಈ ಸಮಸ್ಯೆಗಳು ಬಂದಾಗ ಯಾವ ರೀತಿ ನಿವಾರಣೆ ಮಾಡ್ಕೋಬೋದು, ಅದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರ ಯಾವುದಿದೆ ಅಂತಕ್ಕಂಥದ್ದನ್ನು ಇಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ವಿಶೇಷವಾಗಿ ಎಲ್ಲ ಮನೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳ ಒಂದು ಸುಳಿಯಲ್ಲಿ ಸಿಲುಕಿರ್ತಾರೆ. ಗಂಡ ಹೆಂಡತಿಯರ ಸಮಸ್ಯೆ ಆಗ್ಬೋದು, ತಂದೆ ತಾಯಿ ಮಕ್ಕಳ ಸಮಸ್ಯೆಗಳಾಗ್ಬೋದು, ಗಲಾಟೆಗಳಾಗ್ಬೋದು. ಅದೇ ರೀತಿ ಎಷ್ಟೇ ಸಂಪಾದನೆ ಮಾಡ್ತಾಯಿದ್ರು ಹಣ ಸಾಕಾಗೋದಿಲ್ಲ ಅಂಥೇಳಿ ಇರ್ತಕ್ಕಂಥ ಒಂದು ಸಮಸ್ಯೆ ಆಗ್ಬೋದು. ಕೈ ತುಂಬ ದುಡಿತಾ ಇದ್ದರೂ ಹಣ ನಿಲ್ಲೋದಿಲ್ಲ ಅಂಥೇಳಿ ಆ ಒಂದು ಸಮಸ್ಯೆ ಆಗ್ಬೋದು. ಎಲ್ಲ ಇದ್ದರೂ ಮನೆಯಲ್ಲಿ ಒಂದು ಶಾಂತಿಯ ವಾತಾವರಣ ಇರೋದಿಲ್ಲ. ಹಾಗಾಗಿ ಇದಕ್ಕೆ ಯಾವ ರೀತಿಯ ಒಂದು ಸಮಸ್ಯೆ, ಆ ಒಂದು ಸಮಸ್ಯೆಗೆ ನಿವಾರಣೆ ಆಗ್ತಕ್ಕಂಥದ್ದು, ಪರಿಹಾರ ಯಾವ ರೀತಿ ಮಾಡಿದರೆ ಅದಕ್ಕೊಂದು ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಸಣ್ಣ ಪ್ರಮಾಣದಲ್ಲಿ ವಸ್ತುಗಳಷ್ಟೇ, ಜಾಸ್ತಿ ವಿಶೇಷವಾಗಿರ್ತಕ್ಕಂಥ ವಸ್ತುಗಳು ಯಾವುದು ಬೇಕಾಗಿಲ್ಲ. ಒಂದು ತೆಂಗಿನಕಾಯಿ, ಸ್ವಲ್ಪ ಕೆಂಪು ಮಣ್ಣು, ಮತ್ತು ಒಂದು ಸ್ವಲ್ಪ ಹೂವು, ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಬೆಲ್ಲ. ಮತ್ತೆ ಹೇಳ್ತೀನಿ, ತೆಂಗಿನಕಾಯಿ, ಕೆಂಪು ಮಣ್ಣು, ಹೂವು ಸ್ವಲ್ಪ, ಗೋಧಿ ಹಿಟ್ಟು, ಬೆಲ್ಲ, ಈ 5 ವಸ್ತುಗಳು ಸಾಕು. ಇದರಿಂದ ಮಾಡ್ತಕ್ಕಂಥದ್ದು ಹೇಗೆ, ಯಾವ ಥರ ಅಂತ ಅಂದಾಗ, ಮೊದಲಿಗೆ ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆನಂತರ ತೆಂಗಿನಕಾಯಿ ಮತ್ತು ಕೆಂಪು ಮಣ್ಣು, ಹೂವುಗಳು, ಗೋಧಿ ಹಿಟ್ಟು ಮತ್ತು ಬೆಲ್ಲ ಈ ಎಲ್ಲವನ್ನು ಒಂದೇ ಒಂದು ಕೈಲಿ ಇಟ್ಕೋಬೇಕು. ಮನೆಯ ಎಲ್ಲ ಒಂದು ಸದಸ್ಯರು, ಯಾರ್ಯಾರು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಯಾರೆಲ್ಲ ಇರ್ತಾರೆ ಅವರ ಒಂದು ತಲೆಯ ಸುತ್ತ ಆ್ಯಂಟಿ ಕ್ಲಾಕ್ ಅಂದರೆ ಎಡಗಡೆಗೆ ಸುತ್ತಬೇಕು. 3 ಬಾರಿ ಎಡಗಡೆಗೆ ತಿರುಗಿಸ್ಬೇಕು. ಈಗೇನು ಹೇಳಿದ್ದೇವೆ ಆ ವಸ್ತುಗಳೆಲ್ಲ ಇಟ್ಕೊಂಡು ಎಲ್ಲ ಸದಸ್ಯರಿಗೂ ಆ್ಯಂಟಿ ಕ್ಲಾಕ್ ವೈಸ್ ಅದನ್ನು ತಿರುಗಿಸ್ಬೇಕು. 3 ಬಾರಿ ಸುತ್ತಬೇಕು. ಈ ಒಂದು ಸಮಯದಲ್ಲಿ ನೀವು ಒಂದು ಮನಸ್ಸಲ್ಲೇ ಹೇಳ್ಕೋಬೇಕಾಗತ್ತೆ ಒಂದೇ ಒಂದು ಸಣ್ಣ ಮಂತ್ರ, ಓಂ ನಮುತೆ ಸ್ವಾರಾಯ ನಮಃ ಅಂತಕ್ಕಂಥ ಒಂದು ಮಂತ್ರವನ್ನು ಜಪಿಸಬೇಕು. ಅಂದರೆ ಸಣ್ಣ ಮಂತ್ರ ಮನಸ್ಸಿನಲ್ಲಿ ನೀವು ಹೇಳ್ಕೋಬೇಕಾಗತ್ತೆ, ಓಂ ನಮುತೆ ಸ್ವಾರಾಯ ನಮಃ ಅಂತಕ್ಕಂಥ ಒಂದು ಮಂತ್ರವನ್ನು ಜಪಿಸಬೇಕು. ಆ ಮನಸ್ಸಲ್ಲೇ ಜಪಿಸಿ ಆ ತೆಂಗಿನಕಾಯಿಗೆ ಒಂದು ಕರ್ಪೂರವನ್ನು ಹಚ್ಚಿ, ಆ ಒಂದು ಕರ್ಪೂರ ಹಚ್ಚಿರ್ತಕ್ಕಂಥ ತೆಂಗಿನಕಾಯಿಯ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕೋಣೆಗೆ, ಅಂದರೆ ಎಲ್ಲೆಲ್ಲಿ ರೂಮು, ಅಡುಗೆ ಮನೆ ಈ ಥರ ಇರುತ್ತಲ್ಲ, ಅದಕ್ಕೆಲ್ಲ ಒಂದು ಆರತಿ ಮಾಡೋ ರೀತಿಯಲ್ಲಿ ಆ ಒಂದು ತೆಂಗಿನಕಾಯಿಂದ ತೋರಿಸಬೇಕು. ಈ ಒಂದು ರೀತಿ ಮಾಡೋದ್ರಿಂದ ದುಷ್ಟಶಕ್ತಿಗಳ ಒಂದು ಹಾವಳಿ ಮತ್ತು ನಕಾರಾತ್ಮಕ ಅಂದರೆ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಶಕ್ತಿ, ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ಪ್ರಯೋಗದಿಂದ ನೆಗೆಟಿವ್ ಶಕ್ತಿ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ. ಅದನ್ನು ತೆಗೆದುಕೊಂಡು ಹೊರಗಡೆ ಇಡಬೇಕು. ಈ ಒಂದು ವಸ್ತುಗಳನ್ನು ರಾತ್ರಿ ಮನೆಯ ಹೊರಗೆ ಯಾರಿಗೂ ಕಾಣದ ಒಂದು ಸ್ಥಳದಲ್ಲಿ ಇಡಬೇಕು. ಆ ರಾತ್ರಿ ಆದ ನಂತರ ಬೆಳಗ್ಗೆ ಆ ಒಂದು ಇರ್ತಕ್ಕಂಥ ವಸ್ತುಗಳನ್ನು ಸೂರ್ಯೋದಯಕ್ಕೂ ಮುಂಚೆ ಅಥವಾ ಸೂರ್ಯಾಸ್ತದ ನಂತರ, ಬೆಳಗ್ಗೆ ಆದರೆ ಸೂರ್ಯೋದಯಕ್ಕೆ ಮೊದಲು ಮಾಡಬೇಕು. ಸಂಜೆ ಮಾಡ್ತೀವಿ ಅಂದರೆ ಸೂರ್ಯಾಸ್ತದ ನಂತರ ಆ ವಸ್ತುಗಳಿರುತ್ತಲ್ಲ ಆ ವಸ್ತುಗಳನ್ನು ತೆಗೆದುಕೊಂಡು ಎಲ್ಲ ನದಿ ಅಥವಾ ನೀರಿಗೆ ಹಾಕಬೇಕು. ಹಾಕಿ ನಂತರ ಹಿಂದಕ್ಕೆ ನೋಡಿದಿರ ವಾಪಸ್ ಬರಬೇಕು. ಈ ಒಂದು ಪರಿಹಾರವನ್ನು ಮಾಡ್ತಕ್ಕಂಥ ದಿನಗಳು ಯಾವುದು, ಒಳ್ಳೆಯ ದಿನ, ಯಾವ ವಾರ ಮಾಡಿದರೆ ಒಳ್ಳೆಯ ಒಂದು ರಿಸಲ್ಟ್ ಬರುತ್ತೆ ಅಂತಕ್ಕಂಥದ್ದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪರಿಹಾರ
ಅಮಾವಾಸ್ಯೆ ದಿನ ಮಾಡಿದರೆ ತುಂಬ ಬೇಗ ಎಫೆಕ್ಟ್ ಅಂತಕ್ಕಂಥದ್ದು ಸಿಗುತ್ತೆ. ಕೆಲವರಿಗೆ ಅಮಾವಾಸ್ಯೆ ದಿನ ಆಗಲ್ಲ ಅಂದ ಪಕ್ಷದಲ್ಲಿ ಮಂಗಳವಾರ ಅಥವಾ ಶನಿವಾರ ಈ 2 ವಾರಗಳು ಮಾಡ್ಬೋದು. ಅದರಲ್ಲಿ ವಿಶೇಷವಾಗಿ ಇರ್ತಕ್ಕಂಥದ್ದು ಹುಣ್ಣಿಮೆ ಆದ ನಂತರ ಬರ್ತಕ್ಕಂಥದ್ದು, ಅಂದರೆ ಕೃಷ್ಣ ಪಕ್ಷದ ಮಂಗಳವಾರ ಅಥವಾ ಶನಿವಾರ, ಅಂದರೆ ಹುಣ್ಣಿಮೆ ಆದ ಮೇಲೆ ಬರುತ್ತಲ್ಲ, ಮಂಗಳವಾರ ಆಗ್ಬೋದು ಅಥವಾ ಶನಿವಾರ. ಈ 2 ದಿನಗಳು ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಸಾಧ್ಯವಾದಷ್ಟು ಅಮಾವಾಸ್ಯೆ ದಿನ ಮಾಡಿದರೆ ಇನ್ನು ಒಳ್ಳೆಯ ಒಂದು ಫಲ ಸಿಗುತ್ತೆ ಅಂತ ಹೇಳಿರ್ಬೋದು. ಈ ಮಾಡ್ತಕ್ಕಂಥ ಒಂದು ಸಮಯ ಸೂರ್ಯಾಸ್ತದ ನಂತರ ಅಥವಾ ಸೂರ್ಯೋದಯದ ಒಳಗೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂಥೇಳಿ ಹೇಳ್ತೀವಿ. ಪರಿಹಾರ ಮಾಡ್ತಕ್ಕಂಥ ಒಂದು ದಿನ ಮನೆಯನ್ನು ತುಂಬ ಚೆನ್ನಾಗಿ ಸ್ವಚ್ಛಗೊಳಿಸಿರಬೇಕು. ಗೋಮೂತ್ರಗಳಿಂದ ಸ್ವಲ್ಪ ಸಿಂಪಡಣೆ ಮಾಡಿ ಮನೆಯನ್ನು ಶುದ್ಧವಾಗಿ ಸಾರಿಸಿ ಸ್ನಾನವನ್ನು ಮಾಡಿ ಮನಸ್ಸಿನ ಒಂದು ಭಗವಂತನ ಧ್ಯಾನವನ್ನು ಮಾಡಿ ಯಾವುದೇ ಒಂದು ಕೆಟ್ಟ ಆಲೋಚನೆಗಳನ್ನು ಮನಸ್ಸಲ್ಲಿ ಮಾಡಬಾರ್ದು. ಅಂದರೆ ಈ ರೀತಿಯ ಒಂದು ಸಮಸ್ಯೆಗಳಿರ್ತಕ್ಕಂಥದ್ದು, ನೆಗೆಟಿವ್ ಎನರ್ಜಿ ಇರ್ತಕ್ಕಂಥದ್ದು, ಅಥವಾ ಏನೋ ಕೆಟ್ಟದಾಗಿದೆ, ಅದಾಗಿದೆ, ಇದಾಗಿದೆ ಅಂತ ಯೋಚನೆ ಮಾಡಿ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಅಂದರೆ ಏಕಾಗ್ರತೆಯಿಂದ ಈ ಒಂದು ಸ್ಥಿರವಾದ ಮನಸ್ಸಿನಲ್ಲಿ ಭಗವಂತನನ್ನು ಧ್ಯಾನವನ್ನು ಮಾಡಿ ಇರ್ತಕ್ಕಂಥ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳನ್ನು ದೂರ ಮಾಡಲಿ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಪರಿಹಾರವನ್ನು ಮಾಡಬೇಕಾಗತ್ತೆ. ನಾವು ಈ ಒಂದು ಪರಿಹಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಈ ಒಂದು ವಿಧಾನ ಏನು ಹೇಳಿದ್ದೇವೆ, ಎಷ್ಟು ನಿಷ್ಠೆಯಿಂದ ಮಾಡ್ತೇವೆ ಮತ್ತು ಹೇಗೆ ಆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಮಾಡ್ತೇವೆ ಅಂತಕ್ಕಂಥ ಒಂದು ರೀತಿ ಮೇಲೆ ಮನೆಯಲ್ಲಿರ್ತಕ್ಕಂಥ ಕಲಹಗಳಾಗ್ಬೋದು, ನೆಗೆಟಿವ್ ಎನರ್ಜಿ ಅಂದರೆ ಹಣಕಾಸಿನ ಒಂದು ಸಮಸ್ಯೆ ಆಗ್ಬೋದು, ಮತ್ತು ದುರಾದೃಷ್ಟ ಅಂದರೆ ಕೆಟ್ಟ ಯೋಚನೆಗಳು, ಕೆಟ್ಟ ರೀತಿಯ ಗಾಳಿ ಅಂತ ಹೇಳ್ತೇವಲ್ಲ, ದೃಷ್ಟಿ ದೋಷಗಳು, ಇವೆಲ್ಲ ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಸಾಕಷ್ಟು ರೀತಿಯಲ್ಲಿ ಹಣಕಾಸಿನ ಒಂದು ಸುಧಾರಣೆ ಸಹ ಕಾಣಬೋದು. ಅಂದರೆ ಈ ಒಂದು ಸಣ್ಣ ಪರಿಹಾರಕ್ಕೆ ಮನೆಯಲ್ಲಿ ಎಷ್ಟೆಲ್ಲ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅನ್ನೋದನ್ನು ಯೋಚನೆ ಮಾಡ್ಬೋದು. ಹಾಗಾಗಿ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಭಗವಂತನ ಧ್ಯಾನವನ್ನು ಮಾಡಿ ನಂಬಿಕೆ ಶ್ರದ್ಧೆಗಳಿಂದ ಈ ಒಂದು ಸಣ್ಣ ಪರಿಹಾರವನ್ನು ಮನೆಯಲ್ಲಿ ಮಾಡಿದರೆ ಎಲ್ಲ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರಿಗೆ, ಗಂಡ ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ತಾಯಿ ತಂದೆ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಈ ವಸ್ತುಗಳನ್ನು ಹಿಡಿದುಕೊಂಡು ಆಂಟಿ ಕ್ಲಾಕಾಯಿ 3 ಬಾರಿ ಎಡಗಡೆಯಿಂದ ಸುತ್ತಿ ಈ ವಸ್ತುಗಳನ್ನು ಮನೆಯ ಆಚೆ ಕಡೆ ಇಟ್ಟು ಮಾರನೇ ದಿವಸ ಸೂರ್ಯೋದಯದ ಒಳಗೆ ಅಥವಾ ಸೂರ್ಯಾಸ್ತದ ನಂತರದಲ್ಲಿ ಈ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ನೀರಿನಲ್ಲಿ ವಿಸರ್ಜನೆ ಮಾಡಿ ನೋಡಿ. ತುಂಬ ಒಳ್ಳೆಯ ರಿಸಲ್ಟ್ ಅಂತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಏನು ಅನುಭವಿಸ್ತಾ ಇರ್ತೀರಾ, ಕೆಟ್ಟ ಒಂದು ವಾತಾವರಣ, ಗಲಾಟೆ ಆಗ್ತಕ್ಕಂಥ ಒಂದು ಸಂದರ್ಭಗಳು, ಹಣಕಾಸಿನ ಒಂದು ಸಂದರ್ಭ ಆಗಿರ್ಬೋದು, ಅಥವಾ ಆರೋಗ್ಯದ ಒಂದು ಸಮಸ್ಯೆ ಆಗಿರ್ಬೋದು, ದೃಷ್ಟಿ ದೋಷಗಳಾಗಿರ್ಬೋದು, ಇವೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಯಾವಾಗ ಈ ರೀತಿಯ ಒಂದು ಸಣ್ಣ ಪರಿಹಾರ ಮನೆಯಲ್ಲಿ ನಾವು ಮಾಡ್ತೀವಿ, ಈ ದೋಷಗಳೆಲ್ಲ ಕ್ರಮೇಣ ಕಮ್ಮಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಒಂದೇ ಸಲ ಮಾಡಿದರೆ ಕಮ್ಮಿ ಆಗುತ್ತಂದರೆ ಖಂಡಿತ ಇಲ್ಲ. ಸಾಧ್ಯವಾದಷ್ಟು ಪ್ರತಿ ಅಮಾವಾಸ್ಯೆ ಅಥವಾ ಪ್ರತಿ ಮಂಗಳವಾರ, ಶನಿವಾರ ಅಂತ ಹೇಳಿದ್ದೇವೆ, ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ಒಂದು ಪರಿಹಾರ. ಹೆಚ್ಚಿನ ರೀತಿಯಲ್ಲಿ ಹಣ ಖರ್ಚಾಗ್ತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲ. ಹಾಗಾಗಿ ಕೇವಲ ಒಂದು 50ರಿಂದ 100 ರೂಪಾಯಿಯಲ್ಲಿ ಮಾಡಿಕೊಳ್ತಕ್ಕಂಥ ಒಂದು ಸಣ್ಣ ಪರಿಹಾರ ತಂತ್ರ ಅಂತೇಳಿ ಹೇಳ್ಬೋದು. ಹಾಗಾಗಿ ಒಮ್ಮೆ ಪ್ರಯತ್ನಿಸಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕೆಟ್ಟ ಈ ದೃಷ್ಟಿದೋಷಗಳು ಮತ್ತು ಹಣಕಾಸಿನ ಒಂದು ಸಮಸ್ಯೆಗೆ ಒಳ್ಳೆಯ ಒಂದು ರಾಮಬಾಣವಾಗಿ ಈ ಒಂದು ಸಣ್ಣ ಪರಿಹಾರ ಕೆಲಸ ಮಾಡುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಯಾವುದೇ ರೀತಿಯ ಹೆಚ್ಚಿನ ರೀತಿಯ ಅದಕ್ಕೆ ಹಣಕಾಸಿನ ಅವಶ್ಯಕತೆ ಇರೋದಿಲ್ಲ. ಯಾರೆಲ್ಲ ಮನೆಗಳಲ್ಲಿ ಈ ಒಂದು ದೃಷ್ಟಿದೋಷಗಳು, ಹಣಕಾಸಿನ ಸಮಸ್ಯೆ ಮತ್ತು ಮನೆಯಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರೂ ಗಲಾಟೆ ಅಂದರೆ ಕಲಹ ಅಂದರೆ ತುಂಬ ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಕೂತರು ಗಲಾಟೆ, ನಿಂತರೂ ಗಲಾಟೆ, ಒಂದು ಮನೆಯ ಒಂದು ವಾತಾವರಣ ಅಂತಕ್ಕಂಥದ್ದು ತುಂಬ ಕಲುಷಿತವಾಗಿರುತ್ತೆ. ಹಾಗಾಗಿ ಸಾಕಪ್ಪ ಜೀವನ ಅನ್ನೋ ಮಟ್ಟಕ್ಕೆ ಈ ಒಂದು ಗಲಾಟೆ ಅಂತಕ್ಕಂಥದ್ದು ಮನೆಯಲ್ಲಿ ಆ ಒಂದು ಸ್ಟೇಜ್ಗೆ ಕರ್ಕೊಂಡು ಹೋಗುತ್ತೆ. ಆ ರೀತಿ ಇರ್ತಕ್ಕಂಥ ಮನೆಗಳಲ್ಲಿ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿ ಅದರ ಮುಖಾಂತರ ನಿಮಗೆ ಆಗ್ತಕ್ಕಂಥ ಒಂದು ರಿಸಲ್ಟನ್ನು ಕಾಮೆಂಟ್ ಮಾಡಿ ಹೇಳಿ.
ಮುಂದೆ ಬೇರೆ ರೀತಿಯಲ್ಲಿ ಯಾವ ಒಂದು ಪರಿಹಾರಗಳನ್ನು ಮಾಡಿದರೆ ಯಾವೆಲ್ಲ ಒಂದು ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಹೇಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಈ ಒಂದು ಸಣ್ಣ ಪರಿಹಾರ ತಂತ್ರವನ್ನು ಮನೆಗಳಲ್ಲಿ ಮಾಡಿ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ದೃಷ್ಟಿದೋಷಗಳು, ಹಣಕಾಸಿನ ಒಂದು ಸಮಸ್ಯೆ, ಗಲಾಟೆ, ಕಲಹಗಳಿಗೆ ಒಂದು ಮುಕ್ತಿಯನ್ನು ಕೊಡ್ತಕ್ಕಂಥ ಒಂದು ಪರಿಹಾರ ಇದು ಆಗಿದೆ ಅಂಥೇಳಿ ಹೇಳ್ತಾ ಇದ್ದೀವಿ. ಹಾಗಾಗಿ ಯಾರೆಲ್ಲ ಈ ಒಂದು ಸಮಸ್ಯೆಗಳಲ್ಲಿ ಅನುಭವಿಸ್ತಾ ಇದ್ದೀರಾ, ಆ ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಎಷ್ಟೋ ವರ್ಷಗಳಾಗಿರುತ್ತೆ. ನಾವು ನೋಡ್ತಾ ಇದ್ದ ರೀತಿಯಲ್ಲಿ ಸುಮಾರು ಮನೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ನಾವು ಅಬ್ಸರ್ವ್ ಮಾಡ್ತೀವಿ. ಸುಮಾರು ಮನೆಗಳಲ್ಲಿ ಈ ಒಂದು ಗಲಾಟೆ, ಕಲಹ, ಹಣಕಾಸಿನ ಸಮಸ್ಯೆಗಳು ಜೀವನವೇ ಸಾಕು ಅಂತಕ್ಕಂಥ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತೆ. ಹಾಗಾಗಿ ಆ ರೀತಿಯಲ್ಲಿ ಇದ್ದ ಮನೆಗಳಲ್ಲಿ ಸಣ್ಣ ಪರಿಹಾರವನ್ನು ಮಾಡಿ ಅದರಿಂದ ಆಚೆ ಬರೋದಕ್ಕೆ ಪ್ರಯತ್ನವನ್ನು ಪಡಿ ಅನ್ನೋ ಮುಖಾಂತರ ಈ ಒಂದು ಸಣ್ಣ ಪರಿಹಾರವನ್ನು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀವಿ. ಎಲ್ಲರೂ ಪ್ರಯತ್ನವನ್ನು ಮಾಡಿ ಯಾರೆಲ್ಲ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಂದ ಆಚೆ ಬನ್ನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.